ಇದು ಕ್ವಿಕ್ ಇಡೋಣ ಬಾತ್ ಬೇಡ. ಏನಂತಂದ್ರ ಈಗ ಸದ್ಯ ಬೆಟ್ಟ ಆಗೋದು ಬೇಡ 20ನೇ ತಾರೀಕು. ನಾ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಯಾವ್ದು ಹಿಂಗೆ ಡಿಸ್ಕಷನ್ ನಡ್ಲಿತ್ತು ಅಂತೇಳಿ. ರೀಸನ್ ಏನಂತಂದ್ರ ನಮ್ಮ ಸ್ವಲ್ಪ ಹೊರಗಿನ ಸಾಮಾನ ನೆಟ್ಟಿಗಿಲ್ಲ ಮೈದು. ಅದು ಪ್ರಾಬ್ಲಮ್ ಅದ. ನಿಂತರು ಇದು ಜಲ್ದಿ ಮಾಡಿಸಿದ್ರು, ಯಾಕೇನೋ ಗೊತ್ತಿಲ್ಲ, ಹಿಂಗಿರ್ತಾವು ಗೊತ್ತಿಲ್ಲ. ಆಫ್ಟರ್ 1ನೇ ತಾರೀಕು ಮ್ಯಾಗ ಇಟ್ಕೊಂಡ್ಬಿಡೋಣ. 1ನೇ ತಾರೀಕು ಬೇಡ, ಸ್ವಲ್ಪ ನಾ ರಿಕವರಿ ಆದ್ಮೇಲೆ ಹೇಳ್ತೀನಿ, ಹೇಳಿ ಬಫರ್ ಇಟ್ಕೊಂಡು ಮಾಡ್ತೀನಿ ಬೇಸಿಕಲಿ ಹಂಗ. ಈಗ ಹೆಂಗ್ ಡಿಸ್ಕಷನ್ ಮಾಡ್ಲಿಕತ್ತೀವಲ್ಲ ಹಂಗ ಟೆಂಟೇಟಿವ್. ಅವ್ರಿಗೆ ತಿಳಿಸ್ತೀನಿ ಮತ್ತೆ, ಯಾಕಂದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡಂಗಿಲ್ಲ. ಮಾಡ್ಬೇಡ ನಾನು ಹೇಳ್ತೀನಿ, ಫೋನ್ ಮಾಡಿ ಮಾತಾಡ್ತೀನಿ ನಾನು. ಅದು ಡಾಕ್ಯುಮೆಂಟೇಶನ್ ವರ್ಕ್ ಅವರ ಮಾಡ್ಲಿ ಬೇಸಿಕಲಿ. ನಮ್ಮ ಐಡಿಯಾ ಮಾಡ್ಲಿ ಹಂಗ. ಮತ್ ನೀ ಮಾಡಿ ಮತ್ತದು ಕನ್ಫ್ಯೂಷನ್ ಬೇಡ ಅಂತ ಹಂಗ ಹೇಳಿರ್ತೀನಿ. ವರ್ಡಿಂಗ್ಸ್ ಇಬ್ರು ಮುಂದ್ ಕೂತ್ಕೊಂಡೆ ಮಾಡೋಣ. ಹಂಗ ಅಲ್ಲಲ್ಲ ಲಾಸ್ಟ್ ಟೈಮ್ ನಾ ಬರ್ದಿದ್ದೆ ಹಂಗ ಅದು ಹೇಳಿವತ್ತಿನ ನಮಗ್ ಅವ್ರು ನಾ ಬರ್ದಿದ್ನಲ್ಲ ಫುಲ್ ರಾಮಾಯಣ ಮಹಾಭಾರತ ಕತಿ ಬರ್ದಿದ್ದಾನ. ಇವ್ರು ಬರೆದ್ರು ಬರೀ ಒಂದ ಪೇಜ್ ಸಂಕ್ಷಿಪ್ತ ಎಲ್ಲ ಪರ್ಫೆಕ್ಟ್ ನೀಟ್ ಅಂಡ್ ಕ್ಲೀನ್ ಕಾಣನಾಗ. ನಾವ್ ಐಡಿಯಾ ಏನಂದ್ರೆ ಶೇರ್ ಮಾಡೋನು ಕೊಡೋನು, ನಾ ಬೇಕಾದ್ರೆ ಪಾಯಿಂಟ್ಸ್ ನ ಹಾಕಿ ಬರೋದು ಕೊಡ್ತೀನಿ ಡಿಸ್ಕಷನ್ ಮಾಡ್ಕೊಂಡು. ಅವ್ರು ಫಾರ್ಮುಲೇಟ್ ಮಾಡಿ ಮಾಡ್ತಾರ ಹೆಂಗ್ ಬೇಸಿಕಲಿ ಹಂಗದ. ಅದು ಕನ್ನಡನಾಗ ಇರ್ಲಿ ಮುಂದೆ ಇನ್ಕಮ್ ಟ್ಯಾಕ್ಸ್ ಏನ್ರ ಇತ್ತಂದ್ರ ಅವ್ರು ಟ್ರಾನ್ಸ್ಲೇಟ್ ಮಾಡ್ಕೋತಾರ ಇನ್ಕಮ್ ಟ್ಯಾಕ್ಸ್ ದವ್ರು, ಇಂಡಿಯಾ ಡಿಪಾರ್ಟ್ಮೆಂಟ್. ಆಯ್ತು, ಅದನ್ನ ಮುಂದ್ ನೋಡ್ಲಿಕ್ಕೆ ಬರ್ತದ. ಬಟ್ ನಾ 18 months ಅಂತ ಹೇಳಿ ಮತ್ ನಾ ಅಬ್ರಾಡ್ ಹೋದ್ರೆ ಮತ್ ಇದು ಆಗಲಾಗ ನೋಡ್ಕೋಬೇಕು. ಮತ್ತ ಅಲ್ಲಿ ಗೊತ್ತು ಗಾಯ ಮಾಡಿಸ್ಬಾರ್ದು ಅವ್ರು ಮಂದಿ ನಡಕಿನವ್ರು, ಗೊತ್ತಲ್ಲ. ಜವಾಬ್ದಾರಿ ತಗೋಬೇಕು, ಅದಕ್ಕೆ ಹೇಳಿವತ್ತ ನಾ. ಇದು ಏನಂದ್ರ ಇದು ಸ್ವಲ್ಪ ಆರಾಮಾದ್ಮೇಲೆ ನಾನ್ ಸ್ವಲ್ಪ ಈಗ ಹೆಂಗ್ ಬಫರ್ ಇಟ್ಕೊಂಡ್ ಮಾಡ್ಲಿವಲ್ಲ ಹಂಗ ಮಾಡ್ತೀನಿ. ನೋಡ್ಕೊಂಡು ಮಾತಾಡ್ಕೊಂಡು ನೀನ್ ಬರೀ ಯಾವ್ದೋ ಕಾರಣಕ್ಕೂ ತಿಳಿಸ್ ಅವ್ರಿಗೆ. ಅದನ್ನ ರೆಸ್ಪಾನ್ಸಿಬಿಲಿಟಿ ತೋರಿ ನಾನ್ ಸೈಡ್ಲಿಂದ ಹೆಂಗ. ಮತ್ತೆ 15 days ಆಯ್ತು ಏನು ರಿಪ್ಲೈ ಬಂದಿಲ್ಲ ಅಂತ ಹೇಳಿ ಮತ್ತೆ ಅವ್ರು ಇದು ಮಾಡಬಾರ್ದು. ಅವರು 2 ವರ್ಷ ತನಕ ಅಂತ ಜಗ್ಲಿಗತ್ತಿದ್ರು, ಗೊತ್ತಿಲ್ಲ ಮತ್ ನೀ ಸಿಗುವಲ್ಲಿ ಅಂತೇಳಿ ಹಿಂಗ. ಅದು ಏನ್ ನಡಕ್ ಮತ್ ಏನ್ ಐಡಿಯಾ ಚೇಂಜ್ ಆಯ್ತು ಏನೋ ಗೊತ್ತಿಲ್ಲ. ಚಲೋ ಅದಕ್ಕ 108 ಮಂದಿ ಕ್ಯಾಲ್ಕುಲೇಷನ್ಸ್ ಇರಬಾರ್ದು. ಹೆಂಗಿರ್ತದ ಹಂಗ ನಾವು ಮಾಡಿದ್ರೆ ಚಲೋ ಬೆಸ್ಟ್. 2+3 is 5. ಅಲ್ಲಿ 6 ಇಲ್ಲ 3 ಇಲ್ಲ 4 ಇಲ್ಲ. ಅವ್ರಿಗೆ ಹೇಳ ಹಿಂಗ ಡಿಸ್ಕಷನ್ ಬರ್ತಾವ ನಾವು, ಅದೇನ್ ಪ್ರೊಸೆಸ್ ಮಾಡ್ಬೇಡ್ರಿ, ನೋಟಿಸ್ ಅಷ್ಟೇ ಅಲ್ಲಿಗೆ ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳ್ಬಿಡು. ಕ್ಯಾನ್ಸಲ್ ನೋಟಿಸ್ ಅದು ಇರ್ಲಿ, ಅದು ಬೇಕಂದ್ರೆ ಎಕ್ಸ್ಟೆನ್ಷನ್ ಅವ್ರು ಮಾತಾಡ್ಕೊಂಡು ಇದು ಮಾಡ್ಲಿಕ್ಕೆ ಬರ್ತದೆ. ಈಗ ಮತ್ತ ಆಮೇಲೆ ಪ್ಲೇಟ್ ಚೇಂಜ್ ಮಾಡಿದಾರೆ ನಿಂತ್ರುಲಿಂದ ನಂದು ವಿಚಾರ ಕರೆಕ್ಟ್ ಇರ್ತಾವ. ನಡಕ್ ಕಡ್ಡಿ ಆಡ್ಸೋರು ತೆಗಿ ಕ್ಯಾನ್ಸಲೇಷನ್ ಅಂದ್ರೆ ಹಂಗಲ್ಲ, ರಿಪ್ಲೈ ಮಾಡೋದು ಕ್ಯಾನ್ಸಲೇಷನ್. ಅದನ್ನ ಮಾತಾಡ್ತೇನೆ, ಅದನ್ನ ಮಾತಾಡ ಟೈಟ್ನೆಸ್ ಬೇಕು. ನಾವು ಬೇಕಾದ್ರೆ ಸಮझौता ನಾವು ಹೇಳಿ ಮಾತಾಡ್ಕೋದು ಅದು ಇರ್ಬೇಕು. ಹಂಗ ಗೊತ್ತಲ್ಲ, ಇಲ್ಲ ನಾವು ಸುಮ್ಮನೆ ಕೂತ್ಬಿಡ್ತೀವಿ, ಸುಮ್ನೆ ಹೆಂಗ ತಾಣ ಕೂತ್ ಬಿಡ್ತೀವಿ. ಒಬ್ರ ಹಿಂಗೆಲ್ಲ ಇರ್ತಾವ, ಗೊತ್ತಿಲ್ಲ ಪಾಯಿಂಟ್. ನೀವ್ ಫೋನ್ ಮಾಡಿ ಚಲೋ ಮಾಡಿದ್ವಿ, ನಾ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡೆ ಅವ್ರ ವಿಚಾರ. ಮತ್ ಅದ್ ಹೆಂಗ್ ನಡೆದ ಎಂತಾನ ಮತ್ ನೀ ಸಿಗ್ಲಿಲ್ಲಪ್ಪ ಅಂತಂದ್ರ ಮತ್ ಹಂಗ ಗಾಡಿ SBI ಜೋಡಿ ಜಕ್ಕೋತ್ ಕುತ್ಕೊಂಡ್ರ ಅವ್ರು ಏನೋ ಮುಗಿಸ್ಬೇಕು ಅವ್ರ ಮಂದಿ. ಅದ್ರ ನಮ್ದು ಪ್ರಾಜೆಕ್ಟ್ ಅಲ್ಲಾಡಿತವ, ಎಲ್ಲ ಓಸು ಬಂದ್ ಬೀಳ್ತವ. ಅದಕ್ಕ ಏನಂದ್ರ ನಾವ್ ಹೆಂಗ್ ಮಾಡ್ಬೇಕು ಕೆಲ್ಸ ಅಂತಂದ್ರ ಕಂಟ್ರೋಲ್ ನಮ್ ಕಡೆ ಇರ್ಬೇಕು. ಆದಷ್ಟು ಅಲ್ಲೇ ಬಗೆಹರಿಸ್ಕೊಂಡ್ಬಿಡ್ಬೇಕು. ಏನಪ್ಪಾ ಅಂದ್ರ ಲೇನ್ದೇನ್ ಗೊತ್ತಿಲ್ಲ, ನನ್ ಕಡೆ ರೊಕ್ಕ ನಿನ್ ಕಡೆ ಲ್ಯಾಂಡ್ ಅದ, ರೊಕ್ಕ ಕೊಡ್ತೀನಿ ಇಲ್ಲಿ ಲ್ಯಾಂಡ್ ಕೊಡ್ತಿ, ಅಲ್ಲೇ ಪೇಪರ್ ವರ್ಕ್ ಮುಗಿತದ, ನಡ್ಕಿನವ್ರು ಇರ್ತಾರ, ಮುಗಿಸ್ಬಿಡ್ತಾರ ಕಲಾಸ್. ಗೊತ್ತಿಲ್ಲ ಪಾಯಿಂಟ್. ಮತ್ತೇನ್ರ ಪ್ಲಾನ್ ಚೇಂಜ್ ಆತಪ್ಪ ಅಂತಂದ್ರೆ ಮತ್ ಡಿಸ್ಕಷನ್ ಮಾಡಿ ಮತ್ ಬೇರೆ ನೋಡ್ಲಿಕ್ಕೆ ಬರ್ತದ ನೆಕ್ಸ್ಟ್ ಸ್ಟೆಪ್. ಅದು ಮುಂದೋದು. ನಾವು ಎಡವಿದ್ಯಲ್ಲಪ್ಪ ಅಂದ್ರ ನಾವ್ ರೊಕ್ಕ ಕೊಟ್ಟಿನಿ, ಬಟ್ ನಾ ಪ್ಲಾನ್ ಚೇಂಜ್ ಮಾಡ್ಕೊ ಕೂತೇನೆ, ಆಮೇಲೆ ಅದು ಫೈನಲೈಸ್ ಆಗ್ಲಿಲ್ಲ. ಗೊತ್ತಿಲ್ಲ ಪಾಯಿಂಟ್. ಅವ 1-2 ಪ್ರಾಜೆಕ್ಟ್ಸ್ ಎಲ್ಲ ಫೈನಲೈಸ್ ಆಗಿದ್ದು ಬಿಡು, ಯಾಕಂದ್ರೆ ರೊಕ್ಕ ಬೇಕಾಗಿತ್ತಲ್ಲ. ಮತ್ತೆ ರೆಂಟ್ 9,000 ರೂಪಾಯಿ ಕೊಡ್ತಾನೆ ಅಲ್ಲಿ ಪುಣೆನಾಗಿದ್ದು. ಅದು ಅದಕ್ಕೆ ಏನಂದ್ರ ಈಗ ನಮ್ಗೊಂದು ಲೆಸನ್ ಏನಂತಂದ್ರ ಒಟ್ಟ ಕರೆಕ್ಟ್ ಆಗಿ ನಾವು ನಿಂತೀವಿ ಮಾಡ್ಲಿಕತ್ತೀವಿ ಅಂದ್ರೆ ನಾವು ನಿಲ್ಬೇಕಲ್ಲಿ ಬೇಸಿಕಲಿ. ಒಟ್ಟ ಹೊರಗಿನವ್ರಿಗೆ ಏನಾದ್ರು ಬಂದ್ರು, ಯಾರೇ ಬರ್ಲಲ್ಲ, ನಮ್ ಡೈಡಿ ಬರ್ಲಿ ಅಥವಾ ನಿಮ್ ಸೈಡ್ ಲೀಡರ್ ಬರ್ಲಿ ಅಥವಾ ಮತ್ತೆ ಯಾರ ಈ ಕಡೆ ಸೈಡ್ ನನ್ ಸೈಡ್ ದವ್ರು ಬರ್ಲಿ, ಏನೋ ಬಂದ್ರು ನಾವು ಮಾಡ್ಲಿಕತ್ತೀವಿ ಅಂತಂದ್ರೆ ನಮ್ ಕಡೆ ಕ್ಲಾರಿಟಿ ಫುಲ್ ಇರ್ಬೇಕು. ಗೊತ್ತಿಲ್ಲ
ಕಂಪ್ಲೀಟ್ ಪಿಕ್ಚರ್ 2+3 ಸಿಂಪಲ್ 5 ಅದು 5 ಬಿಟ್ಟು ಏನೂ ಅಲ್ಲೇ ಅಲ್ಲದು 5 ಈಗ 2 acre ಲ್ಯಾಂಡ್ ಅಲ್ಲಪ್ಪ ನಾ ರೊಕ್ಕ ಕೊಡ್ತೀನಿ ಅಂದ್ರೆ 2 acre ನನ್ನ ಹೆಸರು ಬರ್ಬೋದು, ರೊಕ್ಕ ನಿಮ್ ಕಡೆ ಬರ್ತದ, ಅದು ಬ್ಯಾಂಕಿಗೆ ಹೋಗ್ತದ, ಮುಗಿತ್ ಕಲಾಸ್. ಒಂದ್ ಕಾಪಿ ನಿಮ್ ಕಡೆ, ಒಂದ್ ಕಾಪಿ ನನ್ ಕಡೆ, ಒಂದ್ ಕಾಪಿ. ಅಂದ್ರ ನೀ ಆ ಕಡೆ ಸೈಡ್ ನಿಂತು ಹಿಂಗ್ ಮಾತಾಡ್ಲಿತೀನಿ, ನೀನ್ ನಡಕಿದ್ರೆ ನೀನ್ ನಡಕ, ಗೊತ್ತಿಲ್ಲ ರೂಲ್ಸ್. ನನ್ ಸೈಡ್ ಇತ್ತಪ್ಪ ಅಂದ್ರೆ ನೀನೇ ನೋಡ್ಕೊಂಡ್ ಬಿಡ್ಬೇಕು. ನಂದ್ ಕೇಸ್ನಾಗ ನೀನೇ ನೋಡ್ಕೊಂಡ್ ಮನುಷ್ಯ ಆಗಿದ್ದಿಲ್ಲ ಆಕ್ಚುಲಿ, ಗೊತ್ತಿಲ್ಲ ಪಾಯಿಂಟ್. ಅದು ನಡಕ್ ಒಟ್ಟ ಚೇಂಜ್ ಆಗ್ಲಾರ್ದಂಗ್ ನೋಡೋ ರೆಸ್ಪಾನ್ಸಿಬಿಲಿಟಿ ನೀ ತಗೋಬೇಕಲ್ಲಿ, ಗೊತ್ತಿಲ್ಲ. ಹಿಂಗ್ ಕ್ಯಾಲ್ಕುಲೇಷನ್ಸ್ ಬೇಸಿಕಲಿ ನಾವು ಕರೆಕ್ಟ್ ಆಗಿ ನೋಡ್ಕೊಂಡ್ ಮಾಡಿದ್ರೆ ಕೆಲ್ಸ ಆಗ್ತಾವ ಬೇಸಿಕಲಿ. ನೀನು ಹೆದ್ ಬಿಡು ಏನಂತಂದ್ರೆ ಮತ್ತೆ ಸ್ಲೋ ಆಗಿ ಸ್ಟಡಿ ಆಗಿ ಮಾಡೋದಂತ ತಂದಿನಿ, ಅಂದ್ರೆ ಲೆಸನ್ ಟೈಪ್ ಒಮ್ಮೆಲೆ ದಡಗಿನ ರೊಕ್ಕ ಕೊಟ್ಟು ಲಾಸ್ ಮಾಡ್ಕೋಕ್ಕಿಂತ ಸ್ಲೋ ಆಗಿ ಅಂತ ತಂದಿದ್ದೆ ಆಕ್ಚುಲಿ. ಮತ್ತ ಅದ ವಿಚಾರ ಮಾಡಿದ್ದು ನಾವು, ನಾನಾ ಸೆನ್ಸೆಕ್ನ ಹಾಕಿ ಟ್ರೇಡಿಂಗ್ ಮಾಡ್ಬೇಕಂತ ಹೇಳಿ. ನನ್ ಜೋಡಿ ಹೆಂಗ್ ಪಾಲಿಟಿಕ್ಸ್ ಮಾಡ್ತಾರೆ ಹೇಳಿಕ್ ಬರಂಗಿಲ್ಲ, ಅದಕ್ಕೆ ನಿಂತು ಮಾಡಿಸ್ಬೇಕಂತ ವಿಚಾರ ಮಾಡಿದ್ದ, ಗೊತ್ತಿಲ್ಲ. ಅಲ್ಲಿ ಕಂಪ್ನಿ ಇರ್ತದ, ಗುರುತುಪಡಿಸಿದವ್ರು ಇರ್ತಾರ. ಯಾಕಂದ್ರೆ ಬೆಂಗಳೂರಿನಾಗ 2012-11 ಬಸವನಗುಡಿನಾಗ ಟ್ರೇಡಿಂಗ್ ಅಂತ ಹೇಳಿ ಅಲ್ಲೇ ಬೆಂಗಳೂರಿನಾಗ ಮಂದಿನ ಒಂದ್ ಸಣ್ಣ ಆಫೀಸ್ ಗತ್ಲೆ ಮಾಡ್ಕೊಂಡಿದ್ರು. ಕೋಟಕ್ ಮಹೇಂದ್ರ ಅಂತಲ್ಲ, ಕೋಟಕ್ ಮಹೇಂದ್ರ ಆಮೇಲೆ ಬಂದ್ರು ಅವರು, ಜೀರೋದ ಆಮೇಲೆ ಬಂದ್ರು, ಮತ್ತ ಕೋಟಕ್ ಮಹೇಂದ್ರ ಆದ್ಮೇಲೆ. ಅಲ್ಲಿ ಬೆಂಗಳೂರದವರ ಟ್ರೇಡಿಂಗ್ ಅಂತೇಳಿ ಒಂದ್ ಏನಂದ್ರ ಅಲ್ಲಿ ಮೆಕ್ಡೊನಾಲ್ಡ್ಸ್ ಇತ್ತು, ಅಲ್ಲಿ RR ಬಿಲ್ಡಿಂಗ್ ಸ್ಪ್ಯಾನ್ ಇನ್ಫೋಟೆಕ್ ಇತ್ತು, ಅಲ್ಲೇ ಬಾಜುಕ ನನ್ನ ಕಲೀಗ ಸ್ಪ್ಯಾನ್ ಇನ್ಫೋಟೆಕ್ ಶ್ರೀನಿವಾಸ್ ಮೂರ್ತಿ ನನಗೆ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸಿದ, ನೋಡು ಇಲ್ಲಿ ಟ್ರೇಡಿಂಗ್ ಮಾಡ್ಲಿಕತ್ತಾರ ಅಂತ ಹೇಳಿ. ನಾನ್ ಮುಂದೆ ಬಂದು ಪ್ರಾಫಿಟ್ ಆಗದಂತ ಸ್ವೀಟ್ ತಿನ್ಸಿದ ಹಿಂಗ ಇನ್ನೊಬ್ಬವನು ಅಲ್ಲಿದ್ದವನು. ಒಂದೊಂದ್ ಜಾಗನಾಗ ಸೆನ್ಸೆಕ್ಸ್ ಟ್ರೇಡಿಂಗ್ ಅಲಾವ್ ಇಲ್ಲ, ಗೊತ್ತಿಲ್ಲ ಏರಿಯಾ ಲೆವೆಲ್ನಾಗ. ಲಾಸ್ ಮಾಡ್ಕೋತೀರಿ ಹುಚ್ಚು ಮಂದಿಗಳ ಅಂತ ಹೇಳಿ, ರೊಕ್ಕ ಕಳ್ಕೋತೀರಿ ಕೊಡ್ಬೇಡ್ರ ಅಂತಾರ ಎಷ್ಟೋ ಮಂದಿ, ಗೊತ್ತಿಲ್ಲ. ಕೋಆಪರೇಟಿವ್ ಸೊಸೈಟಿನಾಗ ಯಾರು ಟ್ರೇಡಿಂಗ್ ಮಾಡಂಗಿಲ್ಲ, ಯಾಕಂದ್ರೆ ಓದ್ ಯಾರಿಗ್ ಕೊಡ್ತಿ, ಯಾರ ಕಡೆ ಇರ್ತದ ಯಾರಿಗ್ ಗೊತ್ತಿ ಅಂತಾನ, ಎಲ್ಲಾರು ಮಾಡಂಗಿಲ್ಲ, ಗೊತ್ತಿಲ್ಲ. ಆಲ್ ಇಂಡಿಯಾ ಲೆವೆಲ್ ಅದು ಹೆಂಗ ಮತ್ ಕಂಪ್ಯೂಟರ್ ಅದು ಆ ಕಡೆ ಮಾಡಿದ್ರೆ ಸುಮ್ನೆ ಯಾವ ಲಫಡಬೇಕು, ನಮ್ ಕಡೆ ಕ್ಯಾಶ್ ಇರ್ತದ, ಯಾವ್ದ್ರಾಗ ಬಗೆಹರಿಸ್ಕೊಂಡ್ರ ಅಂತ ಹೇಳಿ ಎಷ್ಟೋ ಮಂದಿ ಡಿಸ್ಟ್ರಿಕ್ಟ್ ಬಿಟ್ಟು ಆ ಕಡೆ ವಿಲೇಜ್ ತಾಲೂಕ್ ಬಿಟ್ಟು ಆ ಕಡೆ ಒಯ್ಯಂಗಿಲ್ಲ, ತಮ್ ಕಡೆ ಹಿಡ್ಕೊಂಡ್ ಮಾಡತ್ತಾರ, ಗೊತ್ತಿಲ್ಲ ಪಾಯಿಂಟ್. ಸೊ ಹಿಂಗೆಲ್ಲ ಇರ್ತಾವ. ಮತ್ತ ಅಲ್ಲಿ ಬೆಂಗಳೂರು ಅವ್ರು ಮಾಡಿ ತೋರ್ಸ್ಯಾರಂದ್ರ ಮತ್ತ ಅದು ಫಾಲೋ ಅದ ಅಂತ ಹಿಂಗ ಕಾನ್ಸೆಪ್ಟ್. ನಂದ್ ಕೇಸ್ನ ಹೆಂಗ ಗಾಡಿ ಹೋಗ್ತದ ಗೊತ್ತಿಲ್ಲ ಅಂತ ತಿಳ್ಕೊಂಡು ನಿಂತ್ರು ಮಾಡಿಸ್ಬೇಕಂತ ವಿಚಾರ ಇತ್ತು ನಂದು, ಗೊತ್ತಿಲ್ಲ ಪಾಯಿಂಟ್. ಸೊ ಹಿಂಗ ಉಳ್ಕಿದ್ದು ಮತ್ತೆ ಪ್ರೊಪರೇಟರ್ ಎಲ್ಲ ಮತ್ತೆ ಹೋಟೆಲ್ ಎಲ್ಲ ವಿಚಾರ ಮಾಡಿದ್ವಲ್ಲ. ಮತ್ತೆ ಹಿಂಗ ಗ್ಯಾಸ್ ಡಮ್ ಅಂತಪ್ಪ ಅಂದ್ರೆ ನನಗೆ ಕುಡ್ಸಿದ್ರೆ ಕೈ ಕಟ್ಟಾಕಿ, ಗೊತ್ತಿಲ್ಲ ಪಾಯಿಂಟ್. ಪಾಲಿಟಿಕ್ಸ್ ಹೆಂಗ್ ಬರಂಗಿಲ್ಲಲ್ಲ. ಸಾಫ್ಟ್ವೇರ್ ಜಾಬ್ 1 ಲಕ್ಷ ಸ್ಯಾಲ್ರಿ ಇಟ್ಕೊಂಡು ಮಾಡೋ ಬದ್ಲಿ ಕೈ ಕಟ್ಟಾಕೊಂಡು ಕುತ್ಕೊಂಡ್ರೆ ಏನ್ ಮಾಡ್ದಂಗ ಅಲ್ಲಿ ಗಂಟಿ, ಗೊತ್ತಿಲ್ಲ ಪಾಯಿಂಟ್. ನಾ ಬಿಸ್ನೆಸ್ ಅಂತ ಮಾಡಿರ್ತೀನಿ, ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ನಾ ಈ ಕಡೆ ನಾ ಸಾಫ್ಟ್ವೇರ್ ಕೆಲಸ ನಾ ಮಾಡ್ತಿರ್ತೀನಿ, ನೀ ಯಾಕಡೆ ನೋಡ್ಕೊತ ಹೋಗ್ತಿ. ಓಕೆ, ಗ್ಯಾಸ್ ಡಮ್ ಆತು. ನಾನು ಓನರ್ ಯಾರು ಅಂತ ಕೇಳ್ತಾರ, ಓನರ್ ನಾನು ಸವನ್ ಪಟೋರಿ ಸಾಫ್ಟ್ವೇರ್ ಇಂಜಿನಿಯರ್, ಮತ್ತೆ ಹಿಡ್ಕೋರಿ ಅವ್ನ ಜೀಲ್ನ ಹಾಕರ್ ಅಂತಾರ. ಏನ್ ಮಾಡ್ತಿ ಮೇಲೆ ಲಾಸ್ ಯಾರಿಗ ಆತು, ನನಗೂ ಆತು ನಿನಗೂ ಆತು, ನಮ್ ಟೀಮ್ದವ್ರಿಗೂ ಆತು, ಓಸು ಮಂದಿಗೆ ಯಾರ್ಯಾರು ಕನೆಕ್ಟೆಡ್ ಇರ್ತಾರಲ್ಲ. ಯಾಕಂದ್ರೆ ಸ್ವಲ್ಪ ಮಂದಿ 1 ಲಕ್ಷ ಪಗಾರ ಸ್ಯಾಲ್ರಿ ಬರ್ತದಪ್ಪ ಅಂತಂದ್ರೆ ಬೇರೆ ಬಿಸ್ನೆಸ್ ಮಾಡಬಾರ್ದಂತ ಅನ್ನೋರು ಇರ್ತಾರ. ಒಬ್ರೊಬ್ರು ಹೆಂಗಂದ್ರ 1 ಲಕ್ಷ ಪಗಾರ ಬರೋದು ಬೇಡ ಅಂತಾರ, ಹಂಗೂ ಅದರ ಮಂದಿ ಹೊರಗಿಂದ ಬರೋದು ಬೇಡ ಅಂತಾರ, ಗೊತ್ತಿಲ್ಲ. ಅವು 108 ಪಾಲಿಟಿಕ್ಸ್ ಇರ್ತಾವ. ಅದಕ್ಕೆ ಇವೆಲ್ಲ ಕೇರ್ಫುಲ್ ಆಗಿ ಹೆಜ್ಜೆ ಇಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ್ನ. ಪ್ರೊಪರೇಟರಿ ನೀ ಆಮೇಲೆ ಸಜೆಷನ್ ಕೊಟ್ಟಿ. ಸೊ ಅಲ್ಟಿಮೇಟ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಏನ ಹೆಂಗ ಇರ್ಲಿ ನೋಡಪ್ಪ, ನಿನಗೆ ಯಾರೇ ಏನಾದ್ರ ನೀ ಕ್ವಶನ್ ಹಾಕ, ರೀಸನ್ ತಿಳ್ಕೊ, ಅವ್ರು ಎದಕ್ ಅನ್ಲಿಕತ್ತಾರ ಏನ್ ಅನ್ಲಿಕತ್ತಾರ ಅಂತೇಳಿ. ನಮಗ್ ಡಿಸ್ಕಷನ್ ಯೂಸ್ ಆಗ್ಬೇಕು, ನನಗ್ ಗೊತ್ತಾಗ್ಬೇಕು ಅದು ಎಕ್ಸಾಕ್ಟ್ಲಿ. ಇಲ್ಲಾಂದ್ರೆ ನಾ ಸುಮ್ಮನೆ ಕ್ವಶನ್ ಮಾರ್ಕ್ ಹಾಕೊಂಡು ನಿನ್ ಮೇಲೆ ಡೌಟ್ ಪಟ್ಟು ಅವ್ರ ನೀ ಹೆದ್ ಬಿಡ ಸುಮ್ನೆ. ಮತ್ತೆ ಕೊರಿಯಾ ಗಿರಿಯಾ ಕಡೆ ಹೋದ್ರೆ ಸುಮ್ನೆ ರೊಕ್ಕ ನಮಗ್ ಬ್ಲೇಡ್ ಹಾಕಿದ್ರೆ ಮತ್ತೆ ಸುಮ್ನೆ ಲಾಸ್ ಅಲ್ಲ, ಎದಕ್ ಮಾಡ್ಕೋಬೇಕು. ಅದ್ರ ಬದ್ಲಿ ಜಾಬ್ ತಗೊಂಡು ಹೋದ್ರೆ ರೊಕ್ಕ ಬರ್ತಾವಲ್ಲ ಬರೋಬ್ಬರ್ಸಿ ಚಲೋತ್ನಾಗಿ, ಡಬಲ್ ವರ್ಡ್. ಸುಮ್ಮನೆ ನಾಯಕ ರೊಕ್ಕ ಕೊಟ್ಟು ಹೋಗ್ಲಿ, ಆಮೇಲೆ ಅವ್ರ ಕೈ ಕೊಟ್ರೆ ಖಾಲಿ ಪಿಲಿ ನಮ್ ಸುಮ್ನೆ ಎಕ್ಸ್ಪೆನ್ಸಸ್ ವೇಸ್ಟ್ ಅಲ್ಲ ರೊಕ್ಕದ ವಿಷಯ. ಆಮೇಲೆ ನಮ್ಮ ನೆಟ್ವರ್ಕ್ ಎಲ್ಲ ರೊಕ್ಕದ ಮೇಲೆ ನಡೀತದೆ, ರೊಕ್ಕ ಎಲ್ಲ ಬಂದು ಯಾವನು ಪ್ಲೇನ್ ಹಚ್ಚಂಗಿಲ್ಲ, ಆಮೇಲೆ ಡ್ರಾಪ್ ಮಾಡಂಗಿಲ್ಲ. ಅಲ್ಲಿ ಇಂಡಿಯನ್ ಎಂಬಾಸಿ ಅದ, ಬಟ್ ಆದ್ರೂ ಏನಪ್ಪಾ ಅಂದ್ರೆ ಅದು ರಿಕ್ವೆಸ್ಟ್ ಮೇಲೆ ಹೋಗ್ತವೆ, ಗೊತ್ತಿಲ್ಲ. ರೊಕ್ಕ ಇತ್ತಪ್ಪ ಅಂದ್ರೆ ಡಿಮಾಂಡ್ ಮೇಲೆ ಹೋಗ್ತವೆ, ಆರ್ಡರ್ ಮೇಲೆ ಹೋಗ್ತವೆ. ರೊಕ್ಕ ಇತ್ತಪ್ಪ ಅಂದ್ರೆ ಇದು ಮಾಡ್ತಾರ ಸ್ವಲ್ಪ ಏನೋ ಕನ್ಸೆಪ್ಟ್, ಗೊತ್ತಿಲ್ಲ. ಅದಪ್ಪ ರೊಕ್ಕದ ಇಷ್ಟು ಪ್ರೈಸ್ ಅದ, ಮತ್ತೆ 10 ಬರ್ತೀರಿ ಅಂದ್ರೆ ಇಂಟ್ರೆಸ್ಟ್ ಇತ್ತಮ್ಮ ಹತ್ತಿಸ್ತೀವಿ ಅಂತಾರ ಅವ್ರು, ಗೊತ್ತಿಲ್ಲ. ಸೊ ಹಿಂಗೆಲ್ಲ ಇರ್ತಾವ. ಅದ ಒಟ್ಟು ನಿಂದ ಪಾಯಿಂಟ್ ಕರೆಕ್ಟ್ ಅದ, ಇಲ್ಲಂತಿಲ್ಲ. ಬಟ್ ಇದು ಫುಲ್ ತೀರಾ ನಮ್ಮ ಹೆಸರಿಲ್ಲಾರದ ಮಾಡೋದು ಅದು ಯಾಕೋ ಕರೆಕ್ಟ್ ಅನ್ಸಿಲ್ಲ, ಗೊತ್ತಿಲ್ಲ ಪಾಯಿಂಟ್ ಅಲ್ಟಿಮೇಟ್ಲಿ.
ಹಾ ಗೊತ್ತಾಯ್ತು. ಅದನ್ನ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಂದಿರ್ಬೇಕು ಮುಂದೆ. ನಾ ಬಸವರಾಜ್ ಜೋಡಿ ಮಾತಾಡೋ ಟೈಮ್ನಾಗೂ ಇದ ಮಾತಾಡ್ತೀನಿ. ಅವನ ರೋಲ್ ಹಿಂಗಿತ್ತು ಸೇಮ್ ಮತ್ತೆ ಅದ ಟ್ರ್ಯಾಕಿಂಗ್ ನಾವು ಡಿಸ್ಕಷನ್ ಮಾಡ್ಕೊಂಡು ಮಾಡ್ಲಿಕತ್ತೀವಿ. ಸೊ ಸ್ವಲ್ಪ ಬಫರ್ ಇಟ್ಕೊಂಡು ಮಾಡೋನು ಚಲೋತೆ ಮಾಡೋನು ಅಂತ ಹಿಂಗ ನಾನೇ ಹೇಳ್ತೀನಿ ಬೇಸಿಕಲಿ. ಗೊತ್ತಲ್ಲ ಒಟ್ಟು ಪ್ಯಾಚಪ್ ವರ್ಕ್ ಮೀಡಿಯೇಟರ್ ಅದು ಮೀಡಿಯೇಷನ್ ನೀ ತಗೋಬೇಕಾಯ್ತಲ್ಲಿ. ಆಕ್ಚುಲಿ ಇವೇನ್ ಮಾಡ್ಬೇಕಿಲ್ಲ, ನೀ ಮಾಡ್ಬೇಕಾಯ್ತಲ್ಲಿ ಆಕ್ಚುಲಿ. ಅವ್ರು ನಡಕಿನವರು 108 ವಿಚಾರ ಮಾಡ್ತಾರ. ನಿನಗೊಮ್ಮೆ ವಿಲನ್ ಮಾಡ್ತಾರ, ನಿನಗೊಮ್ಮೆ ಹೀರೋ ಮಾಡ್ತಾರ, ನಿನಗೊಮ್ಮೆ ಪೊಲೀಸ್ ಮಾಡ್ತಾರ, ನಿನಗೊಮ್ಮೆ ಚೋರ್ ಮಾಡ್ತಾರ. ಎಲ್ಲ ಓಸು ಕನ್ಫ್ಯೂಷನ್ ಮಾಡಿ ಜತ್ತಗಡೆ ನಡಿ. ಏನು ಕೆಲಸ ಆಗ್ಲಾರ್ದಂಗ ಆ ಕಡು ಇಲ್ಲ ಈ ಕಡು ಇಲ್ಲ. ಗೊತ್ತಿಲ್ಲ ಹಂಗ ಆಗ್ಲಾರ್ದಂಗ ನೋಡೋ ಜವಾಬ್ದಾರಿ ನೀ ಸ್ವಲ್ಪ ಆದಷ್ಟು ಲೀಡರ್ಶಿಪ್ ತಗೋ. ನಾ ಹೆಂಗ್ ತಗೋತಿನ್ಲ ಹೆಂಗ್ ವಿಚಾರ ಮಾಡ್ತಿನ್ಲ ಹಂಗ ಬೇಸಿಕಲಿ ಒಟ್ಟ. ಅಂದ್ರ ನಾ ಇಲ್ಲಪ್ಪ ಅಂದ್ರ ನೀನ್ ನೋಡ್ಬೇಕಲ್ಲಿ, ನೀ ಇಲ್ಲಪ್ಪ ಅಂದ್ರೆ ನಾನ್ ನೋಡ್ಬೇಕು, ಇಲ್ಲಪ್ಪ ಸಮೀರ್ ನೋಡ್ಬೇಕು. ಹಿಂಗ ಸ್ವಲ್ಪ ಅವನಿಗೆ ಹೇಳಿತೀನಿ. ಅವನಿಗೆ ಹೇಳಿಲಾರ್ದಂಗ್ ಮಾಡ್ತಾರೆ ಟೆಕ್ನಾಲಜಿ. ಫೋನ್ ಹತ್ತಂಗಿಲ್ಲ. ಅವ್ನ ನೆಟ್ವರ್ಕ್ ವೈಟ್ ಫೀಲ್ಡ್ ನಾಗಲ್ಲ ಹತ್ತಂಗ ಹೇಳ್ಬಿಡುವ. ಅದು ಬೇರೆ ಮತ್ತೆ ವಾಟ್ಸಪ್ ಹಚ್ಬೇಕಾಗ್ತದೆ. ಬಟ್ ಆದ್ರೂ ಪಾಯಿಂಟ್ ಗೊತ್ತಿಲ್ಲ ಒಟ್ಟ ಹಿಂಗ. ಸೊ ಹಿಂಗದ ಆಲ್ರೆಡಿ ಮಾತಾಡಿ ಇದು ಮಾಡ್ತೀನಿ. ಒಟ್ಟ ಈಗ ಕರೆಕ್ಟ್ ಆಗಿ ಮಾಡ್ಬೇಕು ನೋಡಪ್ಪ. ಅಲ್ಟಿಮೇಟ್ಲಿ ಅದು ಇಂಟೆನ್ಷನ್ ಕರೆಕ್ಟ್ ಆಗಿ ಮಾಡ್ಬೇಕು. ಕಳ್ಳ ಪೊಲೀಸ್ ಸಿಸ್ಟಮ್ ಬೇಡ. ಲೀಗಲ್ ಇರ್ತದ, ಪೊಲೀಸ್ ಅವರು ಇರ್ತಾರ. ಅಲ್ಲಿ ಏನ್ರ ಪ್ರಾಬ್ಲಮ್ ಆತಪ್ಪ ಅಂದ್ರ ಅಷ್ಟ ಅವ್ರು ಬರ್ಬೇಕು. ಅಂದ್ರೆ ಏನು ವರ್ಸ್ಟ್ ಕೇಸ್ ಅಂದ್ರೆ ಗೊತ್ತಿಲ್ಲ, ಚೋರ್ ಕೆಲಸ ಹುಡುಕಾಡೋದು ಗೊತ್ತಿಲ್ಲ ಪಾಯಿಂಟ್. ಇವ್ ಸುಮ್ನೆ ಅಡಿಕೆನೋ ಸುಮ್ನೆ ಅವು ಗದ್ಲು ಬಾಡವು ಹಂಗ ಬೇಡ. ಈಗ ನೋಡ ಆಂಡ್ರಾಯ್ಡ್ ನ ಹಚ್ಚಿದ್ರೆ ನೀನು ಕನೆಕ್ಷನ್ ಹಾಕಲ್ ತೆಗಿತಲ್ಲಿ. ಏನಂತ ತಿಳ್ಕೊಬೇಕು, ಏನಂತ ತಿಳ್ಕೊಬೇಕಲ್ಲಿ. ಹೆಂಗ್ ಮಂದಿ ಏನಂತ ವಿಚಾರ ಮಾಡ್ತಾರ. ಸುನಿಲ್ ಹಿಂಗನಹಳ್ಳಿ ಅಂದ್ರೆ ಏನ್ ಚೋರ್ ಏನಪ್ಪಾ ಹಿಂಗಂತ ವಿಚಾರ ಮಾಡ್ತಾರ. ಅಡ್ವೊಕೇಟ್ ಮುಂದೆ ಹೆಂಗ ಚೋರ್ ವಿಚಾರ ಮಾಡ್ತಾರ. ಅಲ್ಲಿ ಹೆಸರು ಯಾರು ಕೆಡ್ತು, ನಿಂದು ಕೆಡ್ತು. ಪ್ಲಸ್ ನಾನು ಜಡ್ಜ್ಮೆಂಟ್ ನಾಗ ನಾ ತಪ್ಪಿನ ಅಂತೇಳಿ ನಂದ ಹೆಸರು ಕೆಟ್ಟಂಗು ನಾ ಯಾರೇನ ತಿಳ್ಕೊಂಡ್ರು ನಾ ಏನ ಇದು ಮಾಡಂಗಿಲ್ಲ ಬಿಡು. ನಂದು ಇದು ಇದ್ದ ಇರ್ತದ, ನಾ ಬಿಡಂಗಿಲ್ಲ. ಆಕ್ಚುಲಿ ನನ್ ಜಡ್ಜ್ಮೆಂಟ್ ನನ್ನ ಪ್ರಕಾರ ನಾ ಇರ್ತೀನಿ ಅಷ್ಟೇ. ಮತ್ತೆ ಅದು ಮತ್ತ ಏನೇನೋ ಚೇಂಜ್ ಆಗ್ತಿರ್ತವ ಬ್ರಹ್ಮಾಂಡನಾಗ. ಅದು ಒಂದು ಕರೆಕ್ಟ್ ಆಗ್ತವ, ಒಂದು ಪಾಸಿಟಿವ್ ಆಗ್ತವ, ಒಂದು ನೆಗೆಟಿವ್ ಆಗ್ತದ. ಅದು ನಮ್ ಕೈಗಿರಂಗಿಲ್ಲ ಎಲ್ಲ 100%. ಬಟ್ ಅಲ್ಟಿಮೇಟ್ಲಿ ಏನಂದ್ರೆ ನಾವು ಹೆಂಗ್ ಮಾಡ್ಬೇಕಂದ್ರೆ ಒಟ್ಟು ನಮ್ಮ ಮೇಲೆ ವಾಜ್ಯ ತಗೊಳ್ಳಾರ್ದಂಗ ಕರೆಕ್ಟ್ ಆಗಿ ಪಾಸಿಟಿವ್ ಆದಷ್ಟು ಮಾಡ್ಬೇಕು. ಪಾಸಿಟಿವ್ ನೆಗೆಟಿವ್ ಬೇಡ ನಮ್ಗೆ ಯಾವ ದಬಡನ ಬೇಡ. ಪೊಲೀಸ್ ಅವ್ರ ಏನಂದ್ರೆ ಸಿಗ್ನೇಚರ್ ಬೇಕಂದ್ರೆ ಸಿಗ್ನೇಚರ್ ಹಿಂಗ ಪೊಲೀಸ್ ವೆರಿಫಿಕೇಶನ್ ಅಂತಾರ ಪಾಸ್ಪೋರ್ಟ್ ಕೇಸ್ನಾಗ. ಲೀಗಲ್ ಕಡೆ ಹೋಗಂಗಿಲ್ಲ ಅವರು. ಗೊತ್ತಾತಿಲ್ಲ ಪಾಯಿಂಟ್ ಗೊತ್ತಾತಿಲ್ಲ. ಲೀಗಲ್ದವ್ರು ಎಲ್ಲಪ್ಪ ಅಂದ್ರೆ ಅವ್ರು ಎಲ್ಲಿ ಬರ್ತಾರ, ಲ್ಯಾಂಡ್ ಗೀಂಡು ಅಂತ ಇವು ಪ್ರಾಪರ್ಟಿ ಅವು ಎಲ್ಲ ಏನೇನಿರ್ತೋ ಅವ್ರು ಬರ್ತಾರ. ನೀನೇನಂದ್ರೆ ಕೋಆರ್ಡಿನೇಟರ್, ನನ್ನ ಪರವಾಗಿ ನನ್ನ ಇಂಟ್ರೆಸ್ಟ್ ಎಕ್ಸಿಕ್ಯೂಟ್ ಮಾಡ್ಬೇಕಲ್ಲಿ. ಪ್ಲಸ್ ಅಪೋಸಿಟ್ ದವರು ಕೇಳಿ ತಿಳ್ಕೊಂಡು ಹಿಂಗ ನಂದು ಇದು ಪ್ಲಾನ್ ಇತ್ತು, ಕಂಪ್ನಿ ಫಾರ್ಮೆಟ್ ಇತ್ತು. ಬಟ್ ಬೆಂಗಳೂರದವ್ರು ಅವ್ರು ಏನೋ ಮಾಡಿದ್ರು. ಅವರು ಫುಲ್ ಬೆಂಗಳೂರು ಪ್ಲಸ್ ಲೋಕಲ್ ಅಲ್ಲಿದವರು. ಮತ್ತೆ ಅದಕ್ಕೆ ಇವೆಲ್ಲ ಆಗ್ತವಲ್ಲ ಸುಮ್ನೆ. ನಿನಗೂ ಮಾಡ್ಲಿಕ್ಕೆ ಬಿಡಂಗಿಲ್ಲ, ನನಗೂ ಮಾಡ್ಲಿಕ್ಕೆ ಬಿಡಂಗಿಲ್ಲ. ಮತ್ ಸುಮ್ನೆ ಹಂಗಿತ್ತ ನೀವೇ ಹಿಡ್ಕೊಂಡ್ಬಿಟ್ರಿ ಹೊಸ ಮಂದಿ ಖಾಲಿಪಿಲಿ. ನಾ ಸುಮ್ ನಮ್ ಪುರದಾಗ ನಮ್ದು ಏನಿರ್ತೋ ನಾವ್ ಮಾಡ್ಕೊಂಡ್ರೆ ಹೋಗ್ತಿವಲ್ಲ ಖಾಲಿಪಿಲಿ. ಬಂದಷ್ಟು ಬಂದು ಹೋದಷ್ಟು ಹೋಗ್ತದೆ. ಸುಮ್ನೆ ಗುದ್ದಾಡ್ಕೊಂಡ್ ಬಿಡ್ತಾನೆ ಖಾಲಿಪಿಲಿ. ಈ ಅದು ನಮ್ಮ ಮೇಲೆ ನಮ್ ಕಡೆಯಿಂದ ಬಂದು ಲಾಸ್ ಆದ್ರೆ ನಮಗ್ ಚಲೋ ಅನ್ಸಂಗಿಲ್ಲ ಆಕ್ಚುಲಿ. ಗೊತ್ತಿಲ್ಲ. ಈಗ ನಮಗ್ ಒಂದು ಬಂದು ಕೊಟ್ಟಾರಪ್ಪ ಮಾಡಿರ ನನಗದ ಅಂತಂದ್ರ ಅದು ಚಲಿದ್ರ ಹೆಂಗ, ಉಗುಳಿದ್ರ ಹೆಂಗ. ನಾವ್ ಅನ್ನ ತಿನ್ನೋ ಟೈಮ್ನಾಗ ಉಗುಳ್ತೀವನ್ನ ಸುಮ್ ಖಾಲಿಪಿಲಿ ಉಳಂಗಿಲ್ಲ. ಬೆತ್ತಿದ ರೈಸ್ ಗೋಧಿ ಎಲ್ಲ ಬೆಳೆದಿರ್ತೀವಲ್ಲ ಅವು ಸುಮ್ನಂಗ ಇದು ಮಾಡ್ತೀವ ನಾವು ಖಾಲಿಪಿಲಿ. ಇದು ಮೆಂಟಾಲಿಟಿ ಎಲ್ಲಾರ ಕಡೆ ಇರಂಗಿಲ್ಲ. ಅದು ನಿನ್ ಕಡೆ ಇರ್ತದ, ನನ್ ಕಡೆ ಇರ್ತದ. ಅದು ಥಿಂಕಿಂಗ್ ನಾವ್ ಮಾಡ್ಕೊಂಡ್ ಮಾಡಿರ್ತೀವಿ. ಅದು ಕೆಡಸಲಾರ್ದಂಗ ನೋಡೋ ಜವಾಬ್ದಾರಿ ನಿಂದು ಪ್ಲಸ್ ನಂದಿರ್ಬೇಕು ಇಬ್ರದು ಇಲ್ಲಿ. ಹಂಗ ಅಲ್ಟಿಮೇಟ್ಲಿ ಲಾಸ್ ಸ್ವಲ್ಪ ನೋಡಪ್ಪ, ಪ್ರಾಫಿಟ್ ಪ್ಲಸ್ ಅವ್ರ ಮೈನಸ್ ಇದ್ದೇ ಇರ್ತದೆ. ಅದೆಲ್ಲ ಕಡೆ ಇರ್ತದ. ಬಟ್ ನಾವು ಏನಂದ್ರೆ ಅಲ್ಟಿಮೇಟ್ಲಿ ಬಿಡಬಾರ್ದು. ನಮ್ದು ಏನ ಡಿವಿಷನ್ ಇದ್ರು ಡಿಸ್ಕಷನ್ ಮಾಡ್ಬೇಕು. ಅಕಸ್ಮಾತ್ ಫೋನ್ ಹತ್ಲಿಲ್ಲಪ್ಪ ಅಂದ್ರು ನೀರ ಬರ್ಬೇಕು, ನಾರ ಬರ್ಬೇಕು ಆಫ್ಲೈನ್. ಇಲ್ಲಿ ಮಾಡ್ಬಿಟ್ರೆ ನಮ್ ಸೋನಿ ಬೈ ಮನಿ ಕಾಲ್ ಹಚ್ಚಿದ್ರೆ ಫೋನ್ ಹತ್ತಂಗಿಲ್ಲ. ಆಂಡ್ರಾಯ್ಡ್ ಅಲ್ಲಿ ಲೊಕೇಶನ್ ನಾಗ ಗೂಗಲ್ ಮ್ಯಾಪ್ಸ್ ನಾಗ ನೋಟ್ ಮಾಡಿ ಇಟ್ಕೊಂಡಿನಿ. ಅಲ್ಲಿ ಮನಿನೇ ಇಲ್ಲ ಗೂಗಲ್ ಮ್ಯಾಪ್ಸ್ ನಾಗ ತೆಗೆದ್ಬಿಟ್ರೆ. ನಮ್ಮ ಬೇಬಿ ಆಂಟಿ ಅಂದ್ರ ಮನಿ ಕರ್ಕೊಂಡೋಗಿ ತೋರಿಸಿದ್ರು ಆಟೋಲೆ. ಹಿಂಗ್ ಕ್ರಾಸ್ ಇಲ್ಲಿ ಬರ್ತದ, ಈ ಕಡೆ ಕ್ರಾಸ್ ಬರ್ತದ, ಈ ಕಡೆ ಹಿಂಗ ಅಂತೇಳಿ. ಅಂದ್ರೇನು ಆನ್ಲೈನ್ ಇಲ್ಲಪ್ಪ ಅಂದ್ರು ಆಫ್ಲೈನ್ಲೇ ಮಾಡಂತೇಳಿ. ಗೊತ್ತಿಲ್ಲ ಪಾಯಿಂಟ್. ಹಿಂಗ ಇದು ಪಾಯಿಂಟ್. ಸೊ ಈಗ ಆಂಡ್ರಾಯ್ಡ್ ಮತ್ತೇನ್ರ ಗದ್ಲೆಪ್ಸಿದ್ರಪ್ಪ ಅಂದ್ರ
ಅಲ್ಲಿ ನಿಂದ ಜಗಾಗೀಗ ಏನ್ರ ಬೇಕಲ್ಲ, ಈಗ ಎಲ್ಲದಿ ಏನ್ ತಾನ ಎಕ್ಸಾಕ್ಟ್ಲಿ ಒಂದ್ ಸ್ವಲ್ಪ ಏನ್ರ ಡೀಟೇಲ್ಸ್ ಕೊಡ್ ನಂಗೆ. ಅಂದ್ರೆ ಏನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೈಕಾಲ್ ಮುರಿಯೋದು ಅಂತವಲ್ಲ, ಗೊತ್ತಾತಿಲ್ಲ. ಹಂಗಲ್ಲ, ನಮ್ಮಿಬ್ರನಾಗ ನಡಕ್ ಇರ್ಬೇಕಲ್ಲೋ, ಮೇನ್ ಅದು ಇಂಪಾರ್ಟೆಂಟ್. ಏನು ನಿಂದೇನ್ ವಿಚಾರ, ಏನ್ ಅನ್ನೋದು ಹೆಂಗ ಅದು ಬೇಕು. ಅದರ್ ಬೇಸಿಸ್ ಮೇಲೆ ನಾವು ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡು ಹೆಜ್ಜೆ ಇಡ್ಲಿಕ್ಕೆ ಆಗ್ತದ. ಈಗ ಹೆಂಗ್ ನಾವು ಮಾಡ್ಲಿಕತ್ತೀವಲ್ಲ ಈಗ ಈ ಕಾರ್ಯಕ್ರಮ, ಈ 20 days 25 days 15 days ನೋಟಿಸ್ ಇದನ್ ಮಾಡ್ಲಿಕತ್ತೀವಲ್ಲ ಹಿಂಗ, ಅವು ಎಕ್ಸಿಕ್ಯೂಷನ್ ಅಟ್ ಲೀಸ್ಟ್ ಮೊದ್ಲ ಆಗ್ಬೇಕಾಯ್ತವು. ಆಕ್ಚುಲಿ ಮೊದ್ಲ ಆಗ್ಬೇಕಾಯ್ತು. ಅವ್ರು ನಡಕಿನವ್ರು ನಿನಗೂ ಹೇಳಂಗಿಲ್ಲ ನನಗೂ ಹೇಳಂಗಿಲ್ಲ, ಅವ್ರು ಬರೀ ಹೇಳ್ದಂಗೆ ನಾವ್ ಕೇಳ್ಬೇಕಂತಾರ. ಹಂಗೆ ಹೇಳ್ದಂಗೆ ಕೇಳ ಮಾಡೋದಿತ್ತಪ್ಪ ಅಂದ್ರೆ ನೀವು ಮಾಡ್ಬಿಡ್ರಲ್ಲ, ನಮ್ಗೆ ಯಾಕೆ ಕೊಡ್ತೀರಿ ಸುಮ್ ಖಾಲಿ ಪಿಲಿ? ಹೌದಾ, ಯಾವ್ದು ಕೊಡ್ತೀರಿ ಸುಮ್ಮ ಸುಳ್ಳ ಶುಂಠಿ? ಎಲ್ಲ ವೇಸ್ಟ್, ಫಾಲ್ತು ವೇಸ್ಟ್ ಅವು, ಎಲ್ಲ ವೇಸ್ಟ್ ಅವು ಆಕ್ಚುಲಿ. ಸೊ ಹಿಂಗ ಈಗ ಮುಂದ ಇವು ಮಿಸ್ಟೇಕ್ಸ್ ಆಗ್ಲಾರ್ದಂಗ ನಾವು ನೋಡ್ಕೊಂಡು ಹೆಜ್ಜೆ ಇಡ್ಬೇಕು. ಅಂದ್ರ ಎದಕ್ಕಂದ್ರ ಈಗ 18 ತಿಂಗಳು ತಗೋತವು ಬೇಸಿಕಲಿ. 18 ತಿಂಗಳ ಅಲ್ಲಿ ನಾ ಮತ್ತೆ ಎರಡು ಬೇರೆ ಕಡೆ ಇದ್ರು, ನೀ ಸಮೀರ್ ಜುಡಿಯಾರ ಕೋಆರ್ಡಿನೇಟ್ ಮಾಡ್ಬೇಕು, ನನ್ ಜುಡಿಯಾರ ಕೋಆರ್ಡಿನೇಷನ್ ಹೆಂಗಾರ ಮಾಡಿ ಹುಡುಕ್ಬೇಕು ನಾವು, ಗೊತ್ತ? ಇಲ್ಲಾಂದ್ರು ನೀನು ಪ್ಲಸ್ ಬಸವರಾಜ್ ಅವರು ಪ್ಲಸ್ MS ಪಾಟೀಲ್ ಅವರು ಜುಡಿ ಇದು ಮಾಡ್ಕೊಂಡು ಮಾಡ್ಬೇಕು ಪ್ರಾಪರ್, ಗೊತ್ತಲ್ಲ? ಹಂಗ ರೋಲ್. ಯಾಕಂದ್ರ ಗವರ್ಮೆಂಟ್ ಲೀಗಲ್ ಅವ್ರು ಇರೋದು ಏನಂದ್ರ ಮೀಡಿಯೇಷನ್. ಮೇನ್ ಪ್ರಾಪರ್ ಸಮಾಜದಾಗ ರೋಲ್ ಏನಂದ್ರ ಎರಡು ಪಾರ್ಟಿನಾಗ ಮೀಡಿಯೇಷನ್ ಬರ್ಬೇಕು. ಅಂದ್ರೆ ಏನು, ಕಾಲ್ ಕೈ ಮುರಿಲಾರ್ದಂಗ ಇಬ್ರು ಪಾರ್ಟಿ ಮಾಡಕ್ ಆಗ್ತಿದ್ದು ಮೊದ್ಲಿನ ಕಾಲನಾಗ. ಬರೀ ನಮಗ್ ಸಣ್ಣ ಪುಟ್ಟ ಬೇರೆ ಬೇರೆ ಲ್ಯಾಂಗ್ವೇಜಸ್ ನಡಕ ಲಫಡ ಆಗ್ಯಾವ, ಲಫಡ ಮಾರಾಮಾರಿ. ಅವೆಲ್ಲ ಸುಧಾರಿಸ್ಲಿಕ್ಕೆ ಗವರ್ಮೆಂಟ್ ಲೀಗಲ್ ಅವರೆಲ್ಲ ಅದಾರ ಆಕ್ಚುಲಿ. ಫ್ಯಾಕ್ಟ್ ಗೊತ್ತದಲ್ಲ. ಬರೀ ಇನ್ಸ್ಟನ್ಸ್ ಇಲ್ಲಿ ಸಣ್ಣ ಭಾರಿ ಮನಗಂಡು ದೊಡ್ಡ ದೊಡ್ಡವ 500-400 ಲ್ಯಾಂಗ್ವೇಜ್ ಅವ. ಅವ್ರವ್ರ ನಡಕ್ ಎಷ್ಟು ಲಫಡ ಆಗಿರ್ಬಾರ್ದು ಹಂಗ. ಹಿಂಗದ ಇವೆಲ್ಲ ಮಾತಾಡೋನು ಮುಂದೆ ನಾವು ಮತ್ತೆ ಭೇಟಿ ಆದಾಗ ಮಾತಾಡೋನು. ನೆಕ್ಸ್ಟ್ 18 months ಹೆಂಗ್ ಎಕ್ಸಿಕ್ಯೂಟ್ ಮಾಡ್ಬೇಕು ನಾವು ಮಾಡೋಣ ಬೇಸಿಕಲಿ. ಬಟ್ ಹೈ ಲೆವೆಲ್ ನಿನಗೆ ಇನ್ಫಾರ್ಮೇಶನ್ ಇರ್ಲಿ. ಬೇಸಿಕಲಿ ನಿಂದ ರೋಲ್ ಏನಂದ್ರೆ ಬಹಳ ಇಂಪಾರ್ಟೆಂಟ್ ಬೇಸಿಕಲಿ ಎಕ್ಸಿಕ್ಯೂಷನ್ ನಿಂದ CEO ಟೈಪ್. ಇದು ಬಿಡಬೇಡ. ನಾ ಸ್ವಲ್ಪ ಕೋಆರ್ಡಿನೇಷನ್ ಮಾಡಿ ಮಾತಾಡ್ಕೊಂಡು ಇದು ಮಾಡಿ ಹೇಳ್ತೀನಿ ಬೇಸಿಕಲಿ. ಈಗ ಸ್ವಲ್ಪ ನಂದು ಸಾಮಾನು ಸ್ವಲ್ಪ ನೆಟ್ಗಾಗ್ಲಿ ಮೈದು ನೆಟ್ 20ನೇ ತಾರೀಕು ಬೇಡ, 20ನೇ ತಾರೀಕು ಸದ್ಯ ಬೇಡ. ಕಾಲ್ ಮಾಡಂದ ಸಾಟರ್ಡೆ ಕಾಲ್. ಸಾಟರ್ಡೆ ನೆಕ್ಸ್ಟ್ ಮಂತ್ ಭೇಟಿ ಆಗೋಣ. ನೆಕ್ಸ್ಟ್ ಮಂತ್ ಬೇಡ, ಹಂಗ ಫುಲ್ ದೂಕದ್ ಬೇಡ. ಈಗ 14 ತನಕ ಅಂತೂ ನೀ ರೆಡಿ ಇಟ್ಕೋ ನಿಂದು ಅಲ್ಲಿಂದ ನಿನ್ ಸೈಡ್ಲಿಂದ. ಈ 14th ಬರೋದು 14th ಅದು ಪರ್ಸೆಂಟೇಜ್ ಫಿಕ್ಸ್ ಮಾಡೋದಿತ್ತಲ್ಲೋ, ಪರ್ಸೆಂಟೇಜ್ ಪ್ಲಸ್ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಬೇಕು. ಅದನ್ನ ನಾ ಮಾಡ್ತೇನೆ, ಆದ್ರೆ ನಾವು ಮೀಟ್ ಆಗೋದು ಹೇಳ್ತಾರ ನಾನು. ಮೀಟ್ ಆಗೋದು ಸದ್ಯ ಅಷ್ಟು ದೂರ ಬೇಡ. 25 ಇಟ್ಕೋ, ಟೆಂಟೇಟಿವ್ 25 ಇಟ್ಕೋ. ನಾ ಸ್ವಲ್ಪ ಆದಷ್ಟು ಜಲ್ದಿ ಆರಾಮಾಗ್ತೀನಿ. ಗುಳಿಗೆ ತಗೊಳಿಕ್ ಆಂಟಿಬಯೋಟಿಕ್ಸ್ ಎಲ್ಲ ಚಾಲು ಮಾಡೀನಿ ನಾನು. ಹಂಗ ಅಂತಪ್ಪ ಏನು ಟೈಮ್ ತಗೊಳಿಕ್ಕಿಲ್ಲ, ಅಷ್ಟು ತಗೊಳಿಕ್ಕಿಲ್ಲ, ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ, ರಿಕವರಿ ಆಗ್ಲಿ ಆಕ್ಚುಲಿ. ಬಟ್ ಒಮ್ಮೆಗಿಲ್ಲ ನಡಗನ ಪ್ರಾಬ್ಲಮ್ ಇಟ್ಕೊಂಡು ನಡ್ಲಾರ್ದಂಗ ಇದು ಪರಿಸ್ಥಿತಿ ಇದ್ದಾಗ ನಾನು ಟ್ರಾವೆಲಿಂಗ್ ಮಾಡೋದು ನಡೆಯೋದು ಸುಮ್ಮನೆ ಬ್ಯಾಡ ಅಂತಕೊಂಡು ಸ್ವಲ್ಪ ಪುಷ್ ಮಾಡ್ಲಿಕ್ಕೆ ಅಷ್ಟ ಹಿಂಗ. ಸೊ ಹಿಂಗವ ಅದ್ ನಿಂಗ ಐಡಿಯಾ ಇರಂಗಿಲ್ಲ, ನಿಂತ್ರು ಹೇಳ್ಸಿರ್ತಾರ ಅಷ್ಟ ಪಟಕನ ಹಿಂಗ. ಇಷ್ಟದ ಆಯ್ತು ನೋಡೋಣ. 25 ಇಟ್ಕೋ ಟೆಂಟೇಟಿವ್, 28 ಬದ್ಲಿ 25 ಇಟ್ಕೋಣ ಹಿಂಗ. ಬಟ್ ನಾವು ಮಾತಾಡಿ ಅವ್ರ ಡಿಸ್ಕಷನ್ ಮಾಡಿ ಮಾತಾಡ್ತೀನಿ ಹಿಂಗ ಬೇಸಿಕಲಿ. ನಾನೇ ಮೀಡಿಯೇಟರ್ ಗತ್ಲೆ 25 ಬೇಡ, 1ನೇ ತಾರೀಕು ಮಾತ್ರ ಇಟ್ಕೊಂಡ್ಬಿಡ. 1ನೇ ತಾರೀಕು ಅಂದ್ರೆ ಬಹಳ ಮತ್ತೆ ಲೇಟ್ ಆಗ್ತದ. ಆದಷ್ಟು ಜಲ್ದಿ ಮಾಡೋಣ, ಆದಷ್ಟು ಜಲ್ದಿ ಮಾಡಿ ಮುಗಿಸ್ಬಿಡೋಣ, ಸ್ಟಾರ್ಟ್ ಮಾಡೋಣ ಇದು ಬೇಸಿಕಲಿ ಕಾರ್ಯಕ್ರಮ. ಗೊತ್ತಲ್ಲ ಇದು ಕಾರ್ಯಕ್ರಮ ಏನದ, ಇದು ಸ್ಟಾರ್ಟ್ ಮಾಡೋದು ಮುಗಿಸ್ಬಿಡೋಣ. ಸ್ಟಾರ್ಟ್ ಮಾಡೋದ, ಪೇಪರ್ ವರ್ಕ್ ಮಾಡೋದ, ಬರೋದ, ಫಂಡ್ ಟ್ರಾನ್ಸ್ಫರ್ ಸ್ಟಾರ್ಟ್ ಆಗದ, ಈ ಡೇಟ್ಲಿಂದ ಸ್ಟಾರ್ಟ್ ಆಗಬೇಕಂತ ಹೇಳಿ. ಅದು ಡೇಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ, ಯಾವ ಡೇಟ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ. ಅದು ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಬೇಸಿಕಲಿ ಅಲ್ಟಿಮೇಟ್ಲಿ ಒತ್ತಿ ಏನಿಡೋದು, ಆಮೇಲೆ ಇಂಟ್ರೆಸ್ಟ್ ರೇಟ್ ಎಷ್ಟು, ಆಮೇಲೆ ಯಾವ ಡೇಟ್ಲಿಂದ ನಾವು ಫಂಡ್ ಟ್ರಾನ್ಸ್ಫರ್ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಇಂಟ್ರೆಸ್ಟ್ ಎಲ್ಲ ಕ್ಯಾಲ್ಕುಲೇಷನ್ ಏನ್ ಮಾಡಿರ್ತೀವಲ್ಲ ಅದು ಹೆಂಗಂತಂದ್ರ ಇಂಟ್ರೆಸ್ಟ್ನಾಗ 40% ಅವ್ರಿಗೆ ಹೋಗ್ಲಿ. ಅಂದ್ರೆ ಅಕೌಂಟ್ ಟ್ರಾನ್ಸ್ಫರ್ ನಿನ್ಲಿಂದ ನನ್ಲಿಂದ ಹೋಗ್ಲಿ ಅವ್ರಲಿಂದ ಹೋಗ್ಲಿ. ಅದು ಮೋಸ್ಟ್ ಲೈಕ್ಲಿ ನೋಡೋಣ, ಅದು ಮೋಸ್ಟ್ ಲೈಕ್ಲಿ
ನನ್ಲಿಂದಂತೂ ಆಗ ಡೌಟ್ ಅದ ನಿನ್ ಸೈಡ್ಲಿಂದ ಆದ್ರೆ ಚಲೋ. ಯಾಕಂದ್ರೆ ನಾನು ಮತ್ತೆ ಅಬ್ರಾಡ್ನಾಗ ಇದ್ರೆ ಮತ್ತೆ ನನ್ನ ಕಡೆ ಅದು ಆಪರೇಷನ್ ಆಗ್ಲಿಕ್ಕಿಲ್ಲ ಫಂಡ್ ಟ್ರಾನ್ಸ್ಫರ್ ಅದು ಗೊತ್ತಲ್ಲ. ಮಂತ್ಲಿ ಟ್ರಾನ್ಸ್ಫರ್ ಅವ್ರಿಗೆ ಹಂಗೆ ಇಟ್ಕೋಬೇಕು ಅಂದ್ರೆ ಡಿಪೆಂಡೆನ್ಸಿ ಗೊತ್ತಾತಿಲ್ಲ ಲಿಂಕಿಂಗ್. ಈ ಹೆಂಗ ನಿಮ್ ಕಡ್ಲಿಂದ ನಂಗೆ ರೊಕ್ಕ ಬಂದ್ರೆ ಅವ್ರಿಗೆ ಫೀಸ್ ಹೋಗ್ಬೇಕು ಹಿಂಗ ಗೊತ್ತಲ್ಲ ಕಾನ್ಸೆಪ್ಟ್. ಲೋನ್ ಟೈಪ್ ಓಪ EMI ಕಾನ್ಸೆಪ್ಟ್ ಒಟ್ ಅಂದ್ರೆ ಅಕೌಂಟ್ ಆಕ್ಟಿವ್ ಇರೋಂಗ ಬೇಸಿಕಲಿ ಹಿಂಗ ಆ ಟೈಪ್ ಡಿಸ್ಕಷನ್ ಮಾಡೋಣ. ನಿನ್ ಕಡ್ಲಿಂದ ಕೊಟ್ರು ಅಷ್ಟೇ ನನ್ ಕಡ್ಲಿಂದ ಕೊಟ್ರು ಅಷ್ಟೇ ಏನ್ ಫರ್ಕ್ ಬೀಳಂಗಿಲ್ಲ. ಅಲ್ಟಿಮೇಟ್ಲಿ ಇದು ಆಗ್ಬೇಕು ಅಷ್ಟೇ. ನನ್ನ ಹೆಸರಲ್ಲಿ ರಿಮಾರ್ಕ್ಸ್ ನ ಹಾಕ್ಬಿಡು ಅಷ್ಟೇ ಫೀಸ್ ಅಂತೇಳಿ. ಆಮೇಲೆ ನನಗೆ ಅಂದ್ರೆ ಇಂಟ್ರೆಸ್ಟ್ ಆಸ್ ಇದು ಅಂತ ತಿಳ್ಕೊಂಡು ಹಿಂಗ 60% ನಂಗೆ 40% ಅವರಿಗೆ ಅದೇನು ಪರ್ಸೆಂಟೇಜ್ ಫಿಕ್ಸ್ ಮಾಡಿರ್ತೀವಲ್ಲ ಹಂಗ. ಅಂದ್ರೆ ಏನು ನೀನ ಆಸ್ ಅ ಮ್ಯಾನೇಜರ್ ನೀನ ಆಸ್ ಅ ಎಕ್ಸಿಕ್ಯೂಷನ್ ನೀನ ನೋಡ್ಕೊ ಅಂತ ಹಿಂಗ ಹೇಳಿಗತ್ತನ ಹಂಗ. ಮಂದಿ ಏನ್ ಮಾಡ್ತಾರ ಗೊತ್ತನ ನನ್ ಕಡೆ ರೊಕ್ಕ ಕೊಡಿ ಇಲ್ಲಿ ಕುಡಿಸ್ತಾರ ನೀ ಅಬ್ರೋಡ್ ಹೋಗ್ಬೇಡ ಅಂತೇಳಿ. ನನಗದು ಬೇಡ ಪಾಯಿಂಟ್ ಗೊತ್ತಿಲ್ಲ ಗೊತ್ತಾತ. ನಾನು ಅಬ್ರೋಡ್ ಹೋದ್ರು ರೊಕ್ಕ ಮಾಡ್ತೀನಿ ಅದು ಬಟ್ ಹಂಗ ಡಿಪೆಂಡೆನ್ಸಿ ಬೇಡ ತೀರಾ ಫುಲ್. ಗೊತ್ತಿಲ್ಲ ಪಾಯಿಂಟ್. ಹಂಗ ತೀರಾ ಊಟ ಹಂಗ ಬಿಟ್ಟು ಕೂತ್ ಹೋದ್ರೆ ನಮ್ದು ಯಾವ ಕೆಲ್ಸ ಏನೂ ಆಗಿಲ್ಲ ಏನೇನು ಆಗಿಲ್ಲ. ಅದಕ್ಕೆ ಹೇಳಿಗತ್ತಿನ. ಸೊ ಅದಕ್ಕೆ ಸ್ವಲ್ಪ ನೀರು ಅದು ಹೆಂಗ್ ಮಾಡೋಣ ಅಂದ್ರೆ ನಿನ್ನ ಅಕೌಂಟ್ಲಿಂದ ಫೀಸ್ ಏನಂದ್ರೆ 40% ಅವ್ರಿಗೆ ಹೋಗ್ಲಿ, ನನಗೆ 60% ಅಂತ ಇಂಟ್ರೆಸ್ಟ್ ಅಂತ ಪ್ರಾಫಿಟ್ ಇಂಟ್ರೆಸ್ಟ್ ಅಂತ ಬರ್ಲಿ. ಅದ್ರ ಮೇಲೆ ಏನಂದ್ರೆ ಟ್ಯಾಕ್ಸೇಷನ್ ಅಂತ ಬೇಕಂದ್ರೆ ಅವ್ರು ಹಾಕಲಿ ಆ ಇಯರಿಗೆ ಬೇಸಿಕಲಿ ಒಟ್ಟ ಇನ್ಕಮ್ ಟ್ಯಾಕ್ಸ್ದವ್ರು. ಗೊತ್ತಾತ ಪ್ಲಾನ್? ಇದು ಎಕ್ಸಿಕ್ಯೂಟ್ ಮಾಡ್ಬೇಕು ಹಿಂಗ ಆಗ್ತದ. ಅದು ಮತ್ತೆ ಕಟ್ ಆಗ್ಲಿ ಹೊತ್ತು ಟೆಕ್ನಾಲಜಿ ಅದ್ರ ಸಂಬಂಧ ಅವ್ರಿಗೆ ಅಲ್ಲಿ ಬರ್ತಾರ ಮತ್ತೆ ಅದೇ ಇವೆಲ್ಲ ಏನಂದ್ರ ವ್ಯವಹಾರ ನೋಡಪ್ಪ ಅಷ್ಟೇ. ಅಲ್ಟಿಮೇಟ್ಲಿ ಒಬ್ಬರು ಲ್ಯಾಂಡ್ ನ ಮಾಡ್ತಾರ ರೈಸ್ ನ ಮಾಡ್ತಾರ ನಾವು ರೊಕ್ಕದ ಮಾಡ್ಲಿಕತ್ತೀವಿ ಅಷ್ಟೇ ಡಿಫರೆನ್ಸ್. ಅಂದ್ರೆ ಏನು ಈಗ ಗೌಂಡಿದವ್ರು ಹೆಂಗ ಮನಿ ಕಟ್ಟಿಸ್ತಾರಲ್ಲ ಅವ್ರಿಗೆ ಬರೋದ್ ಬರ್ತದ. ಅವ್ರು ಸಂತುಷ್ಟಿ ಪ್ರಕಾರ ಮನಿ ಕಟ್ಟಿಸ್ತಾರ ಚಂದ ಕಟ್ಟಿಸ್ತಾರ. ಹಂಗ ನಾವು ರೊಕ್ಕದ್ನಾಗ ಕೆಲಸ ಮಾಡ್ಲಿಕತ್ತೀವಿ ನಾವು ಇಲ್ಲಿ. ನಾವು MS ಪಾಟೀಲ್ ಬಂದ್ರು, ಬಸವರಾಜ್ ಬಂದ್ರು, ನೀ ಬಂದಿ, ನಾ ಬಂದೆ, ಆಮೇಲೆ ನಿಮ್ಮ ಮೇಲೆ ಒಬ್ಬರು ಸೀನಿಯರ್ ಇರ್ತಾರಲ್ಲ ಟೀಮ್ ಹಂಗ ಒಟ್ಟು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ಬೇಕು. ಅದು ಯಾವ್ದೇ ಕೆಲಸ ಇಲ್ಲ ಅವು ಗೌಂಡಿ ಕೆಲಸ ಇರಲಿ, ಕಾರ್ಪೆಂಟ್ರಿ ಕೆಲಸ ಇರಲಿ, ಅದು ಕಾರ್ ಡ್ರೈವಿಂಗ್ ಇರಲಿ, ಅದು ಮನಿ ಒಟ್ಟು ಏನೇ ಇರಲಿ, ಬ್ರಿಡ್ಜ್ ಕಟ್ಸೋದಿರ್ಲಿ, ಹಿಂಗ ರೈಸ್ ಭತ್ತದಿರ್ಲಿ ಹಿಂಗ. ಅಲ್ಟಿಮೇಟ್ಲಿ ಇದು ಪಾಲಿಸಿ ಇರ್ಬೇಕು ನಮ್ದು. ಉಳ್ಕಿದವ್ರದ್ದು ಯಾರು ನಡಕ್ ಬಿಡ್ಬೇಡ. ಅದು ತಂದ್ರೆ ಹೇಳ್ತೀನಿ 100% ಬರೆದು ಕೊಡ್ತೀನಿ, ಯಾರಿಗೂ ಉದ್ದಾರ ಹಂಗಿಲ್ಲ. ಯಾಕಂದ್ರ ನಾ ಕರೆಕ್ಟಾಗಿ ಕೆಲಸ ಮಾಡಿದಕ್ಕೆ ಇದು ಇಷ್ಟು ರೊಕ್ಕ ಬಂದದ. ನಾ ಏನೂ ಒಂದು ಪಾಲಿಟಿಕ್ಸ್ ಮಾಡಿಲ್ಲ, ಏನೂ ಒಂದು ಲಫಡ ಮಾಡಿಲ್ಲ. ಇದ್ದಿದ್ದಂಗ ಕೆಲಸ ಮುಂದೆ ಮಾಡೀನಿ. ಬಂದಿದ್ದ ಕೆಲಸ ಕರೆಕ್ಟಾಗಿ ನನ್ನ ಸೈಡ್ಲಿಂದ ಏನ್ ಮಾಡ್ಬೇಕು ಕರೆಕ್ಟಾಗಿ ಮಾಡಿನ. ಬಟ್ ತೋರಿಸ್ಲಾರ್ದಂಗ ಯಾರು ಅದು ನೋಡ್ಕೊಂಡು ಅವ್ರು ಇವ್ಯಾಲ್ಯೂಯೇಟ್ ಮಾಡ್ತಾರ ಅವರು ನಿಂದಿದು ಗೊತ್ತಲ್ಲ. ಹಂಗ ನಾವು ಚಲೋ ಕೆಲಸ ಮಾಡಿ ಮುಂದ್ ಬರ್ಬೇಕಂತೀನ ನಮ್ ಕ್ಷೇತ್ರನಾಗ. ಲವಡ ಬೇಡ, ಪಾಲಿಟಿಕ್ಸ್ ಬೇಡ, ಖಾಲಿ ದುನಿಯಾಗಿರಿ ಏನೂ ಬೇಡ. ನಮ್ದು ಏನಿರ್ತದ ಕರೆಕ್ಟಾಗಿ ಲ್ಯಾಂಡ್ ಅದ, ಲ್ಯಾಂಡ್ ಕೊಡ್ಬೇಕಂತ ಇರ್ತದ, ರೊಕ್ಕ ತಗೋಬೇಕಂತ ಇರ್ತದ, ರೊಕ್ಕ ಕೊಡ್ತೀನಿ, ಲ್ಯಾಂಡ್ ತಗೋದ, ಹೆಸರಿಗೆ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡೋದ, ಮುಗಿತ್ ಖಲಾಸ್ ಹಿಂಗ ಗೊತ್ತಲ್ಲ. ಅಲ್ಲಿ ಸ್ವಲ್ಪ ಹೇರಾಪೇರಿ ಆತಂದ್ರ ಲಫಡ ಆತಪ್ಪ ಅಂತಂದ್ರ ಮತ್ತೆ ಕ್ವಶನ್ ಹಾಕಾಕ್ತಾರ ಬೇರೆಯವರು. ಯಾಕಂದ್ರ ಸ್ವಲ್ಪ ವೈರಸ್ ಅಥವಾ ಫ್ರೂಟ್ ಇರ್ತಲ್ಲ, ಇದು ಏನಂದ್ರ ಆಪಲ್ ಗುಂಪನಾಗ ಒಂದ್ ಕೆಡ್ತಪ್ಪ ಅಂದ್ರೆ ಉಳ್ಕಿದೆಲ್ಲ ಕೆಡಿಸ್ಕೊತ ಹೋಗ್ತದ ಸುತ್ತಲ ಅಗಲ್ ಬಗಲ್. ಅದು ಎಲ್ಲರಿಗೂ ಇಂಪ್ಯಾಕ್ಟ್ ಆಗದ. 100% ಬರೋದ್ ಕೊಡ್ತೀನಿ, ಎಲ್ಲರಿಗೂ ಇಂಪ್ಯಾಕ್ಟ್ ಆಗ್ತದ. ಸೊ ಹಿಂಗಿರ್ತದ. ಆಯ್ತು, ಇಷ್ಟು ನೋಡ್ಕೊಂಡು ನಾವು ಪಾಲಿಸಿ ಇಟ್ಕೊಂಡು ಇದು ಪಾಲಿಸಿ ಚೇಂಜ್ ಮಾಡ್ಲಾರ್ದಂಗ ನಾವು ಹೆಜ್ಜೆ ಇಡ್ಬೇಕು ಮುಂದ್. ಒಟ್ಟು ಹೆಂಗೆ ಏನೇ ಬರಲಿ, ಅದು ಎಂತ ಸಿಚುವೇಶನ್ಸ್ ಏನೇ ಬರಲಿ, ಟ್ರಾನ್ಸ್ಪರೆನ್ಸಿ, ಕಂಪ್ಲೀಟ್ ಕ್ಲಾರಿಟಿ, ಎಕ್ಸಿಕ್ಯೂಷನ್ ಪರ್ಫೆಕ್ಟ್ ಆಗಿ ನೋಡ್ಕೊಂಡು. ಈ 12 ಪಾಯಿಂಟ್ಸ್ ನೀ ತೀರೋದ್ರೆ ನೆಕ್ಸ್ಟ್ ಯಾರಂತ ನಾನು ವಿಚಾರ ಮಾಡಿಲ್ಲ, ನೀನು ವಿಚಾರ ಮಾಡಿಲ್ಲ, ನಾ ಕೊಟ್ಟು ಆದ್ಮೇಲೆ ವಿಚಾರ ಮಾಡಿನ ಹಿಂಗ ಸ್ವಲ್ಪ ಎಲ್ಲ ಅವೆಲ್ಲ ನೀನು ಅನಾಲಿಸಿಸ್ ಮಾಡೋ, ನಾನು ಮಾಡ್ತೀನಿ ಹಿಂಗ ಬೇಸಿಕಲಿ ಒಟ್ಟು. ಕೇಳಿಸ್ಲೇನೋ ಬಾ ಮಾಡಿ.
ಅದಕ್ಕ ಅದಕ್ಕ ಕಂಪ್ನಿ ಫಾರ್ಮ್ಯಾಟ್ ಎದಕ್ ಓಪನ್ ಮಾಡ್ಬೇಕಂದ್ರೆ ಇದಕ್ಕ ಅಂದ್ರೇನು ಪ್ರಾಪರ್ ಬೈಂಡಿಂಗ್ ಇರ್ತದ ಅಲ್ಲಿ, ರೆಸ್ಪಾನ್ಸಿಬಿಲಿಟಿ ಇರ್ತದ, ನಿಂದ ಒಂದು ರೋಲ್ ಇರ್ತದ, ನಂದೊಂದು ರೋಲ್ ಇರ್ತದ. ನಾ ಇನ್ವೆಸ್ಟರ್ ಅಂತ ಇರ್ತೀನಿ, ನೀ ಪ್ರೊಪ್ರೈಟರಿ, ನೀ ಎಕ್ಸಿಕ್ಯೂಷನ್ ಅಂತ ಇರ್ತಿ, ಅಥವಾ ನಾ ಪ್ರೊಪ್ರೈಟರಿ ಅಂತ ಇರ್ತೀನಿ. ಇವೆಲ್ಲ ಇರ್ತಾವ ಪ್ರಾಪರ್. ನೀ ಅಲ್ಲಿ ಮಂಗಳೂರು ಅಂತಿ, ಒಮ್ಮೆ ಧಾರವಾಡ ಅಂತಿ, ಒಮ್ಮೆ ನಾ ಈ ಕಡೆ ಅಂತೀನಿ, ಅದು ಕನ್ಫ್ಯೂಷನ್ ಗೊತ್ತಾಗ್ತಿಲ್ಲ. ಅವು ಅದಕ್ಕ ಸಮೀರ್ ಗಣಪುರ ಫೋನ್ ಮಾಡಿದ್ದೆ, ಅವ ಅಂದ ಕಂಪ್ನಿ ಏನಾರ ಓಪನ್ ಮಾಡಿದ್ರೇನ್ಪಾ ಅಂತ ಹೇಳಿ. ಹಿಂಗ ಅಂದ್ರೇನು ಕಂಪ್ನಿ ಅಂತ ತಗೊಂಡ್ರೆ ಪ್ರಾಪರ್ ರೆಸ್ಪಾನ್ಸಿಬಿಲಿಟಿ ಆಗ್ತದ ಅಂತ ಹಿಂಗ ಮೆಸೇಜ್ ಇಂಡೈರೆಕ್ಟ್ ಆಗಿ ಕ್ಲಾರಿಟಿ ಇರ್ತು ಅಂತ ಹೇಳಿ ಗೊತ್ತಾಗಲ್ಲ. ಇವೆಲ್ಲ ನಮಗ್ ಲೆಸನ್ ಒಟ್ ಅಲ್ಟಿಮೇಟ್ಲಿ ಒಟ್ ನಮಗ್ ಯಾರು ಕ್ವಶನ್ ಹಾಕಲಾರ್ದಂಗ ನಾವು ಹೆಜ್ಜೆ ಇಡ್ಬೇಕು ಹಿಂಗ. ನನಗೇನ್ ಕ್ವಶನ್ ಹಾಕಿಲ್ಲ, ರೊಕ್ಕ ನಂದಲ್ಲ ಮಾತ್ರ, ನಮ್ಮ ಕ್ವಶನ್ ಹಾಕಿರಿ ಅನ್ನ 15 ಲಕ್ಷ ನಂದು ಹೋಗ್ತದ ಅಲ್ಲಿ ಹೋದ್ರೆ ಹಿಂಗ ರೆಸ್ಪಾನ್ಸಿಬಿಲಿಟಿ. ನಿಂದ ಹೆಂಗಿರ್ಬೇಕಂದ್ರ ಅಲ್ಲಿ ಕೆಲಸ ಕರೆಕ್ಟ್ ಆಗಿಲ್ಲ ಅಂತ ನನ್ನ ಹೆಸರು ಕೆಡ್ತು ಅಂತ ಹಂಗ ವಿಚಾರ ಮಾಡ್ಬೇಕು ನೀ. ಫೈನ್. 14th ಒಂದು ಕಾಲ್ ಇಟ್ಕೊಂಡು ಆದಷ್ಟು ನೀ ಪುಷ್ ಮಾಡ. 14th ಒಳಗ 3 ಪಾಯಿಂಟ್ಸ್ ಅವ, ನಿಂಗೆ ವಾಟ್ಸ್ಆಪ್ ನ ಬರ್ದಾಕ್ತೀನಿ. ರೇಟ್ ಆಫ್ ಇಂಟ್ರೆಸ್ಟ್ 15th ಇಟ್ಕೋ. 15th ಇಟ್ಕೋ. ಸ್ವಲ್ಪ ಕರೆಕ್ಟ್ ಆಗಿ ವಿಚಾರ ಮಾಡ, ನೀ ಥಿಂಕ್ ಮಾಡ. ಗೊತ್ತಾಗ್ತದ ಆಸ್ ಅ ಕಂಪನಿ ಎಕ್ಸಿಕ್ಯೂಷನ್ ಸಿಇಒ ಪ್ರಾಪರ್ ಮ್ಯಾನೇಜರ್ ಕುತ್ಕೊಂಡು ಅನಾಲಿಸಿಸ್ ಮಾಡ. ಏನ್ ಒತ್ತಿ ಇಡ್ಲಿಕ್ಕೆ ಆಗ್ತದ, 3-4 ಮಂದಿ ತಿಳ್ಕೊ. ಬ್ಯಾಂಗ್ಳೂರ್ ಹೆಂಗ್ ಮಾಡ್ತಾರ ಯೂಶುವಲಿ ಸ್ವಲ್ಪ ನೋಡ್ಕೊ, ನಿನ್ನ ನೋಡ್ಕೊ ಯಾವ ಫಿಸಿಬಿಲಿಟಿ ಅದ ಡಿಸ್ಕಷನ್ ಮಾಡ. ಅಲ್ಲಿ ನೋಡಿ ಏನಂತಾರ ಡಿಸ್ಕಷನ್ ನೋಡು. ಹಿಂಗ ಏನ್ರ ಒಂದು ದುಕಾನ್ ಇತ್ತಪ್ಪ ಅಂದ್ರೆ ಅದು ಒತ್ತಿ ಇಡ್ಲಿಕ್ಕೆ ಬರ್ತದ. ಹಿಂಗ ಏನ್ರ ಒಂದ್ ಇರ್ತದ ಒಟ್ಟ ಅದ್ ನೋಡಿ ಬೇಸಿಕಲಿ ಒಟ್ಟ ಅದಕ್ಕೆ ಒಂದು ಎಸ್ಟಿಮೇಷನ್ ಅಂತ ಇರ್ತದ, ಆ ದುಕಾನದ ವ್ಯಾಲ್ಯೂ ಅವೆಲ್ಲ ಏನೇನು ಇರ್ತಾವಲ್ಲ ಮ್ಯಾಥಮೆಟಿಕ್ಸ್. ಅದು ಬ್ಯಾಂಕರ್ ಮಾಡ್ತಾರ, ಅದು ನಮಗ್ ಬರಂಗಿಲ್ಲ ಅದು. ಬಟ್ ನೀ ಕೇಳಿ ತಿಳ್ಕೊಂಡ್ ಮಾಡ್ಬೇಕು ಅದು ಹಿಂಗ. ರೇಟ್ ಆಫ್ ಇಂಟ್ರೆಸ್ಟ್ ಒತ್ತಿ ಅಕಸ್ಮಾತ್ ನೀ ತೀರಿ ಹೋದ್ರ ಒತ್ತಿ, ಆಮೇಲೆ ನಿನ್ ಬದ್ಲಿ ನೆಕ್ಸ್ಟ್ ಏನಂದ್ರ ಸೀನಿಯರ್ ಒಬ್ಬರು ಪರ್ಸನ್ ಅಕಸ್ಮಾತ್ ನಿನ್ಗೆ ಏನಾರ ಆತಂದ್ರ ಅವ್ರ ಜವಾಬ್ದಾರಿ ತಗೋಬೇಕು ಹಿಂಗ. ಸರಿ ಆಯ್ತು. ಬ್ಯಾಕಪ್ ಬೇಸಿಕಲಿ ಹಂಗ ನೀ ಪರ್ಮನೆಂಟ್ ಇರ್ತಿ, ಬಟ್ ಅವ್ರ ಇದು ಏನಂದ್ರೆ ಆಕ್ಚುಲಿ ಇದು ಏನೋ ಆಕ್ಚುಲಿ ಅವರ ನೀ ಮಾಧ್ಯಮ ಆಕ್ಚುಲಿ, ಬಟ್ ಇದು ನಮ್ ಕೇಸ್ನ ಹಿಂಗದ. ಸೊ ಈ ಪಟ್ಟಿ ಇಟ್ಕೊಂಡು ಹೋಗೋಣ ಒಟ್ಟ ಹಂಗ. ಡಾಕ್ಯುಮೆಂಟ್ ನಾಗ ಅಲ್ಲಿ ಮೆನ್ಷನ್ ಮಾಡೋಣ ಏನಂದ್ರೆ ಹಿಂಗ್ ಅಂತ ಹೇಳಿ ಸಿನಾರಿಯೋಸ್. ಡ್ಯೂರೇಷನ್ ಎಲ್ಲ ಪರ್ಫೆಕ್ಟ್ ಆಗಿ ನೋಡ್ಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂಡು ನಾನು ಲಿಸ್ಟ್ ಬರೆದಿರ್ತೀನಿ. ರೇಟ್ ಆಫ್ ಇಂಟ್ರೆಸ್ಟ್ ಒತ್ತಿ ಇಡೋದು, ಓನರ್ ನೆಕ್ಸ್ಟ್ ಬ್ಯಾಕಪ್ ಯಾರು ನೆಕ್ಸ್ಟ್ 3 ಪಾಯಿಂಟ್ಸ್ ಅವ ಬೇಸಿಕಲಿ. ಮತ್ತೇನ್ ರೀತಾನ ಹಿಂಗ್ ವಾಟ್ಸ್ಆಪ್ ನ ಹಾಕ್ತೀನಿ, ಅದು ನೋಡ್ಕೊ. ಅದು ನೋಡ್ಕೊಂಡು ನೀ ಪ್ಲಾನ್ ಮಾಡು, ಸ್ವಲ್ಪ ಥಿಂಕ್ ಮಾಡು ಬೇಸಿಕಲಿ ಹಂಗ. ಸರಿ ಆಯ್ತು. ಇವೆಲ್ಲ ಕೆಲ್ಸಗಳು ಇವು ಪ್ರಾಕ್ಟಿಕಲಿ, ಇವು ಕೆಲ್ಸನೇ ಇವು ಸಮಾಜದಾಗ. ಅವು ಕುತ್ಕೊಂಡು ವಿಚಾರ ಮಾಡಿದ್ರಷ್ಟ ನಿನಗ ಏನಂದ್ರ ಥಾಟ್ಸ್ ಬರ್ತಾವ, ಐಡಿಯಾಸ್ ಬರ್ತಾವ. ಮಲ್ಟಿಪಲ್ ಇದಾದ್ರ ಬರಂಗಿಲ್ಲ, ಅದ್ರ ಕೂಡ್ಬೇಕು ನಾವು ಆಕ್ಚುಲಿ ಹಂಗ ಥಿಂಕ್ ಮಾಡ್ಬೇಕು. ಸೊ ಹಿಂಗದ ಅದು ನೋಡ್ ಮಾಡ. ಒಟ್ಟು ಸ್ವಲ್ಪ ಅದ್ರ ಮೇಲೆ ಇದು ಕಾನ್ಸಂಟ್ರೇಟ್ ಮಾಡ. ಈ 15 ತನಕ ಅದು ಒಂದು ಮುಗಿತಪ್ಪ ಅಂದ್ರೆ, ಐಡಿಯಾ ಕ್ಲಾರಿಟಿ ಬಂತಪ್ಪ ಅಂದ್ರೆ ಆ ಕೆಲಸ ಮುಗಿದ್ಬಿಡ್ತದ ಬೇಸಿಕಲಿ. ಸೊ ಹಿಂಗ ಬಫರ್ ಮಾಡ್ಕೊ ನೀನ ಸ್ವಲ್ಪ ಮ್ಯಾನೇಜ್ಮೆಂಟ್ ಹಂಗ. ಅಷ್ಟು ಮಾಡೋಣ. ಫೈನ್. ಹಾಕ್ತೀನಿ ಪಾಯಿಂಟ್ಸ್ ಹಾಕ್ತೀನಿ ವಾಟ್ಸ್ಆಪ್ ನಾಗ.